30-40% ಮಕ್ಕಳು ಈಗ OPDಗೆ ಬರುವಂಥವರಲ್ಲಿ ಹೊಟ್ಟೆ ನೋವು ಒಂದು ತೊಂದರೆ ಇರುವ ಚಾನ್ಸಸ್ ಇರ್ತದೆ. ಮುಂಚೆಯಿಂದ ಹಿಪೋಕ್ರೆಟ್ ಹೇಳಿದ್ದಾರೆ, ಗಟ್ ಇಸ್ ದ ಗೇಟ್ ವೇ ಫಾರ್ ಆಲ್ ದ ಗುಡ್ ಹೆಲ್ತ್ ಆಫ್ ದ ಬಾಡಿ. ಈಗ ಎಕ್ಸೆಸಿವ್ ಹೋಮ್ವರ್ಕ್ ಇರ್ತದೆ, ಮಕ್ಕಳಿಗೆ ಅಸೈನ್ಮೆಂಟ್ಸ್ ಇರ್ತದೆ, ಮಗುವಿಗೆ ಆಟ ಆಡಲಿಕ್ಕೆ ಟೈಮ್ ಸಿಗೋದಿಲ್ಲ, ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆಗಿದೆ, ಹೊರಗಡೆ ಹೋಗಿ ಓಡಾಡುವಂಥದ್ದು, ಆಟ ಆಡುವಂಥದ್ದು, ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತದೆ. ವೆಸ್ಟರ್ನೈಸ್ ಡಯಟ್, ಪಾಶ್ಚಿಮಾತ್ಯ ಶೈಲಿದು ಪಿಜ್ಜಾ ಆಗಲಿ ಬರ್ಗರ್ ಆಗಲಿ ಆ ಟೈಪ್ ರೆಗ್ಯುಲರ್ಲಿ ತಿನ್ನುವಂಥದ್ದು, ಜ್ಯೂಸಸ್, ಕಾರ್ಬೋನೇಟೆಡ್ ಬೆವರೇಜಸ್, ಹಲವಾರು ಕಾರಣಗಳಿಂದ ಸೊ ಅದು ಚೇಂಜ್ ಆಗಿ ಮಲಬದ್ಧತೆ ಆಗಿ ಸೊ ಈ ಥರ ಎಲ್ಲ ತೊಂದರೆಗಳು. ಸ್ಟೇಜ್ ಇದ್ರೆ ಈ ಮಗು ಇಷ್ಟು ಗ್ರೋತ್ ಆಗಿರಬೇಕು ಅಂತ ಇರುತ್ತೆ. ಹೌದು, ಈಗ 10 ವರ್ಷದ ಮಗು ನಾರ್ಮಲ್ ಆಗಿ 30 kg ಇರಬೇಕು ಅಥವಾ ಒಂದು 5 ಫೀಟ್ ಅಷ್ಟು ಉದ್ದ ಬರ್ತದೆ. ಸೊ ಯಾವುದಾದ್ರೂ ಮಗು ನಮ್ಮ ಕ್ಲಿನಿಕಲ್ಲಿ 10 ವರ್ಷದ ಮಗು ಬರೀ 20 kg ಇದೆ ಅಥವಾ 4 ಫೀಟ್ ಮಾತ್ರ ಇದೆ ಅಂತ ಹೇಳಿದರೆ ಒಳಗಡೆ ಏನು ತೊಂದರೆಯಿಂದ ಮಗು ಬೆಳೆಯದೇ ಇರುವ ಸಾಧ್ಯತೆ ಇದೆ. ಯಾವುದೋ ಒಂದು ಸೈಡಲ್ಲಿ ಒಂದು ಭಾಗದಲ್ಲಿ ರಿಪೀಟೆಡ್ಲಿ ಮಗುವಿಗೆ ನೋವು ಬರ್ತಾ ಇದೆ, ಹಾಗಿದ್ರೆ ಏನಾದರೂ ಆ ಅಂಗದಲ್ಲಿ ಏನೋ ತೊಂದರೆ ಇರುವ ಚಾನ್ಸಸ್ ಇರಬಹುದು. ಬಟ್ ಯಾವುದೇ ಮಗು ರಾತ್ರಿ ನಿದ್ದೆಯಿಂದ ಹೇಳ್ತದೆ ಅಂತೇಳಿ ಮಧ್ಯರಾತ್ರಿ 3 ಗಂಟೆ 4 ಗಂಟೆಗೆ ಹೊಟ್ಟೆ ನೋವು ಅಂತೇಳಿ ನಿದ್ದೆಯಿಂದ ಎದ್ದೇಳ್ತದೆ ಅಂದರೆ ಅದೊಂದು ಏನೋ ತೊಂದರೆ ಒಳಗಡೆ ಅಂಗಾಂಗಗಳಲ್ಲಿ ಇದೆ ಅಂತೇಳಿ ಲಕ್ಷಣ. ಅಷ್ಟು ಗ್ರೋತ್ ಆಗಿದ್ರು ಅಂದ್ರೆ ಮಗು ಚೆನ್ನಾಗಿರುತ್ತೆ, ಆದ್ರೂ ಅದು ಹೊಟ್ಟೆ ನೋವು ಅಂತ ಹೇಳ್ತಿರುತ್ತೆ. ಸೊ ಈ ತರ ಈಗ ಮಗುವಿನ ಗ್ರೋತ್ ಎಲ್ಲ ನಾರ್ಮಲ್ ಇದ್ದು ಹೊಟ್ಟೆ ನೋವು ಇರುವಾಗ ಒಂದು ಕಾರಣ